ಗುಡ್ ಈವ್ನಿಂಗ್ ನಾನು ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಸಣ್ಣ ಪುಟ್ಟ ಕ್ವೆಶ್ಚನ್ಸ್ ಕೇಳ್ತೀನಿ, ನಿಮ್ಮಂಥ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಖಂಡಿತ ಮೇಡಮ್. ಓಕೆ. ಸೊ ಮಿಲೆನಿಯಲ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಫಸ್ಟ್ ಆಫ್ ಆಲ್ ನಾನು ನನ್ನ ವೈಫ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ದು ವೆಬಿನಾರು ನನ್ನ ವೈಫ್ ನೋಡಿದ್ಲು. ಅವಳು ನೋಡಿಬಿಟ್ಟು ಅವಳು ನನಗೆ 3 ದಿವಸದಿಂದ ಕಂಟಿನ್ಯೂಸ್ ಫೋರ್ಸ್ ಮಾಡಿ, ಇಲ್ಲ ನೀವು ಹೋಗಲೇಬೇಕು ಈ 3 ದಿವಸ ಸೆಷನ್ ಅಂತ. ನಾನು ಬೇಸಿಕಲಿ ಬಿಸ್ನೆಸ್ ಮ್ಯಾನ್. ನಾನು ಯಾವತ್ತೂ 3 ದಿವಸದಿಂದ ವರ್ಕ್ಶಾಪಿಗೆ ಇಟ್ಟಿಲ್ಲ. ಬಿಕಾಸ್ ಆಫ್ಟರ್ ಮೈ ಸ್ಟಡೀಸ್ ನಾನು ಸ್ವಲ್ಪ ದಿವಸಗಳು ವರ್ಕ್ಶಾಪ್ಸ್ ಭಾಳಷ್ಟು ಅಟೆಂಡ್ ಆಗಿದ್ದೆ. ಆದರೆ ಅಷ್ಟು ಟೈಮ್ ಇರಲಿಲ್ಲ ನನಗೆ ಇವಾಗ ಬಿಸ್ನೆಸ್ಗೆ ಬಂದಾಗಿದ್ದ. ಬಟ್ ಶಿ ಫೋರ್ಸ್ ಮಿ ಅ ಲಾಟ್. ಹೋಗಲೇಬೇಕು ನೀವು, ಇದರಿಂದ ಬಹಳಷ್ಟು ಕಲಿತೀರಿ ಅಂತ ಹೇಳೋದು. ಬಂದೆ. ಆ್ಯಂಡ್ ಎವ್ರಿಥಿಂಗ್ ಆಫ್ ದ 3 days ವಾಸ್ ಅ ಡಿವೈನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ತುಂಬಾ ಚೇಂಜಸ್ ಇದೆ. ನಾನು ಸ್ಟಾಕ್ಸ್ ಬಗ್ಗೆ ಅಂದ್ಕೊಂಡಿದ್ದ ರೀತಿ ನನಗೆ ಕಂಪ್ಲೀಟ್ಲಿ A to Z ಏನು ಗೊತ್ತಿಲ್ಲ ನನಗೆ ಸ್ಟಾಕ್ಸ್ ಬಗ್ಗೆ. ಬಟ್ ದ ನಾಲೆಜ್ ಐ ಗೇನ್ಡ್ ಹಿಯರ್ ವಾಸ್ ವಂಡರ್ಫುಲ್, ಫ್ಯಾಂಟಾಸ್ಟಿಕ್ ಆಗಿತ್ತು. ಲವ್ಲಿ. ಸೊ ಇಲ್ಲಿ ಬರೋ ಮುಂಚೆ ಟ್ರೇಡಿಂಗ್ ಅಲ್ಲಿ ಯು ಆರ್ ಅ ಬಿಗಿನರ್, ಬಟ್ ಅಗೇನ್ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಯು ಡೋಂಟ್ ನೋ. Correct. ಬಟ್ ನೌ ಯು ಆರ್ ಲೈಕ್ ಕ್ಲಿಯರ್ ಅಬೌಟ್ ಇಟ್ ಅನ್ನೋ ಟಾಪಿಕ್ ಯಾವ್ದಾದ್ರು ಇದೆಯಾ? ಹೌದು ಮೇಡಮ್. ಏನಂದರೆ ಔಟ್ಸೈಡಲ್ಲಿ ಟ್ರೇಡಿಂಗ್ ಬಗ್ಗೆ ಇರೋ ಮನಸ್ಥಿತಿನೇ ಬೇರೆ. ಕೆಲವರು ಅದನ್ನು ಗ್ಯಾಮ್ಲಿಂಗ್ ಅಂದ್ಕೊಳ್ತಾರೆ, ಕೆಲವರು ಅದನ್ನು ಇನ್ನೇನೋ ಅಂದ್ಕೊಳ್ತಾರೆ, ಇನ್ನು ಕೆಲಸ ಬಾರ್ದೇವ್ರು ಮಾಡೋದು ಅಂದ್ಕೊಳ್ತಾರೆ. ಆದರೆ ಸರ್ದು ಸೆಷನ್ ಅಟೆಂಡ್ ಆದಾಗ ಅದು 90 ಲಕ್ಷ ಕೋಟಿ ಇಲ್ಲಿದೆ. ನಾವು 9 to 5 ಜಾಬ್ಗಳನ್ನು ಎಲ್ಲೆಲ್ಲೋ ಹೇಗೋ ಮಾಡ್ಕೊಂಡು ಒಂದು 10-20 ಸಾವಿರ 30 ಸಾವಿರ ಕಾರ್ಪೊರೇಟ್ಸ್ಗೆ ಹೇಳ್ಬೇಕಂತ ಹೇಳಿದ್ರೆ 40-50 ವರ್ಷಗಳನ್ನು ಹಿಂಗೆ ಕಳೀತಾ ಇದ್ದೀವಿ. ಗೊತ್ತಿಲ್ಲ ನಮ್ಗೆ ಏನಕ್ಕೆ ಕಳೀತಿದ್ದೀವಿ ಅಂತ. ಸೊ ರೈಟ್ ಡೈರೆಕ್ಷನಲ್ಲಿ ಹೇಗೆ ಸ್ಟಾಕಲ್ಲಿ ನಾವು ರೈಟ್ ಡೈರೆಕ್ಷನಲ್ಲಿ ಹೋಗಬೇಕು, ರೈಟ್ ಸ್ಟಾಕಿಗೆ ಹಾಕಬೇಕಂತ, ಅದೇ ರೀತಿಯಲ್ಲಿ ನಾವು ಕೂಡ ರೈಟ್ ಡೈರೆಕ್ಷನ್, ರೈಟ್ ಕಡೆ ನಡೆದ್ರೆ ಮಾತ್ರ ಇದೆ. ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಹಿಮ್. ಬಿಕಾಸ್ ಇಷ್ಟೊಂದು ಎನ್ಲೈಟ್ಮೆಂಟ್, ಇಷ್ಟೊಂದು ಇದು ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಇಷ್ಟು ಸಾಧ್ಯ ಆಗುತ್ತೆ ಅಂತ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಬರೋವಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ಈಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೋಲಿಕೆ ಮಾಡಿದ್ರೆ, ಐ ನೋ ಯು ಮಚ್ ಕಾನ್ಫಿಡೆಂಟ್, ಬಟ್ ಅಗೇನ್ ವೆರ್ ಡು ಯು ವಾಂಟ್ ಟು ರೇಟ್ ಯುವರ್ ಸೆಲ್ಫ್? ಬರುವಾಗ ಏನೂ ಇರಲಿಲ್ಲ ಮೇಡಮ್. ಖಂಡಿತ ಹೇಳಬೇಕಂತ ಹೇಳಿದ್ರೆ, ಏನೋ ನಾವು ವೈಫ್ ಫೋರ್ಸ್ ಮಾಡಿದಾಳೆ, ಅವಳಿಗೆ ಬೇಜಾರಾಗಬಾರ್ದು ಅನ್ನೋ ರೀತಿಯಲ್ಲಿ ಬಂದೆ. ಅಟೆಂಡ್ ಆಗಿಬಿಟ್ಟು ಅವಳಿಗೆ ಹೇಳೋ ನಾಲೆಜ್ ಅವಳು ಮಾಡ್ಕೊಂಡಿರಲಿ ಮನೇಲಿ ಅಂತ. ಬಟ್ ಅದು ಇಲ್ಲಿ ಬಂದಮೇಲೆ ನನಗೆ ಅನಿಸ್ತಾ ಇದೆ, ನಾವು 101% ಐ ವಾಂಟ್ ಟು ಡೆಡಿಕೇಟ್ ಮೈ ಥಿಂಗ್ ಹಿಯರ್. ಅವಳಿಗೂ ನೆನ್ನೆ ರಾತ್ರಿ ಕೂಡ ಹೇಳಿದೆ, ನೀನು ಬಿಸ್ನೆಸ್ ನೋಡ್ಕೊ, ನಾನು ಟ್ರೇಡ್ ನೋಡ್ಕೊಳ್ತೀನಿ ಅಂತ. ಸೊ ಆ ಲೆವೆಲಲ್ಲಿ ಕಂಪ್ಲೀಟ್ಲಿ ಇಟ್ ಇಸ್ ಫ್ಲಿಪ್ ಆಫ್ ಅ ಡಿಸ್ಕ್ ಅನ್ನೋ ಥರ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ ಈಗ ನಮ್ಮ ವಿತ್ ದ ಸ್ಪ್ಯಾನ್ ಆಫ್ 3 days. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಕಂಟಿನ್ಯೂ ಮೈ ರೆಸ್ಟ್ ಆಫ್ ಮೈ ಬಿಸ್ನೆಸ್ ಜರ್ನಿ ವಿತ್ ಹಿಮ್. ಒಂದು ಒಳ್ಳೆಯ ಪ್ರೋಗ್ರೆಸ್ ಕಡೆ, ಒಂದು ಒಳ್ಳೆಯ ರೀತಿ ಕಡೆ ಹೋಗಬೇಕಂತ ಬಹಳಷ್ಟು ಮನಸ್ಸಾಗಿದೆ. ಲವ್ಲಿ. 3 ದಿನದಿಂದ ಮೋಹನ್ ಸರ್ನ ನೋಡ್ತಾ ಇದ್ದೀರಾ. ವುಡ್ ಯು ಲೈಕ್ ಟು ಸ್ಪೀಕ್ ಸಮಥಿಂಗ್ ಅಬೌಟ್ ಇಟ್? ಖಂಡಿತ ಮೇಡಮ್. ಯಾಕಂದರೆ ನಾವು ಭಾಳಷ್ಟು ಕೋಚಸ್ ಅಟೆಂಡ್ ಆಗಿದ್ದೀನಿ. ನಾನು ಕೂಡ ಲೈಫ್ ಕೋಚಸ್ ಆಗಿರ್ಬೋದು, ತುಂಬ ಟ್ರೆಡಿಷನಲ್ ಕೋಚಸ್ ಫ್ರಮ್ ಸ್ಪಿರಿಚುವಲ್ ಗುರೂಜೀಸ್ ಹತ್ರ ಆಗಿರ್ಬೋದು ಅಟೆಂಡ್ ಆಗಿದ್ದೀನಿ. ಬಟ್ ದ ಥಿಂಗ್ ಈಸ್ ವಾಟ್ ದಿಸ್ ಮೋಹನ್ ಸರ್ ಹ್ಯಾಸ್ ಎಂಟೈರ್ಲಿ ಇಸ್, ಅವರು ಕಲ್ತಿರೋ ಅಷ್ಟನ್ನ ಕಂಪ್ಲೀಟಾಗಿ ದಾರ ಎಳೆಯುವಷ್ಟು ಒಳ್ಳೆಯ ಮನಸ್ಥಿತಿಲಿ ಅವರು ಇದ್ದಾರೆ. ಮತ್ತು ಅವ್ರ ಜೊತೆನ ಸೊಸೈಟಿನ ಒಂದು ಒಳ್ಳೆಯ ರೀತಿಯಲ್ಲಿ ತೊಗೊಂಡು ಹೋಗುವಂಥ ಉತ್ಸುಕರಾಗಿದ್ದಾರೆ. ಆ್ಯಂಡ್ ದ ವೇ ಹಿ ಈಸ್ ಡೆಡಿಕೇಟೆಡ್ ಟು ಬ್ರಿಂಗ್ ಎವ್ರಿ ಒನ್ ವಿತ್ ರಿಚ್ನೆಸ್, ಎವ್ರಿ ಒನ್ ವಿತ್ ರಾಯಲ್ಟಿ. ಆ್ಯಂಡ್ ಅವ್ರ ವೇಷಭೂಷಣ ಕೂಡ ಅಷ್ಟೇ, ಅವರು ನಮ್ಮ ಇನ್ಸ್ಪೈರ್ ಆಗಲಿ ಅನ್ನೋ ರೀತಿಯಲ್ಲಿ ಅವ್ರು ಹಾಕೊಂಬರೋದಾಗಲಿ, ಇಟ್ ಇಸ್ ವಂಡರ್ಫುಲ್ ಥಿಂಗ್. ಸೊ ಇಸ್ ಅ ಜಮ್ ಆಫ್ ಅ ಪರ್ಸನ್. ಐ ಕ್ಯಾನ್ ಜಸ್ಟ್ ಟೆಲ್ ಹಿಮ್ ಇನ್ ಒನ್ ವರ್ಡ್. And let's see how the journey goes on with him. So it was wonderful. Thank you so much. Thank you. Lovely. Thank you.